ವರ್ಷಗಳ ಹಿಂದೆನೆ ಮಂಜರಿಯಮ್ಮ ನಿನ್ನ ಸೋಲ್ಸಿದ್ದಾರೆ, ಮರ್ತ್ಬಿಟ್ಯಾ? ಸೋಲು ಸೋಲು ಬೆನ್ನಿಗೆ ಚೂರಿ ಗೆದ್ದೆ. ಶಂಭು ಸೋತ. ಆದ್ರೆ ಅಮ್ಮ ಗೆದ್ದಿದ್ದಾಳೆ. ನನ್ನಮ್ಮ ಜಗನ್ಮಾತೆ ಸೋಲಲ್ಲ. ನಿನ್ನಂತ ಕ್ರಿಮಿಯಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಮುಚ್ಚು ಬಾಯ್. ಈ ಭೂಮಿ ಮೇಲೆ ಗೆಲ್ಲೋದು ಕೇವಲ ತಂತ್ರ ಮತ್ತು ಶಕ್ತಿ ಮಾತ್ರ. ಈಗ ಗೆದ್ದಿದ್ದೀನಿ ಅಂತ ಮೆರಿಬೇಡ. ಕೊನೆಯ ಗೆಲುವು ನಮ್ಮದೇ. ಹೌದಾ? ಮೇರಿ ಮೇರಿ ಮೆರೆದವರು ಮಣ್ಣಾದ್ರು, ಅಮ್ಮನಿಗೆ ಎದುರಾಗಿ ಗೆದ್ದವರು ಯಾರು ಇಲ್ಲ. ಗೆಲ್ತೀನಿ, ಗೆದ್ದೆ ತೀರ್ತೀನಿ. ಈ ಮಾಳವಿಕಾ ಸೋಲದಕ್ಕಲ್ಲ ಹುಟ್ಟಿರೋದು, ಗೆದ್ದೆ ಗೆಲ್ತೀನಿ ಅಂತ ಹಠ ಹಿಡಿದು ಬಂದವಳು. ದೂರದ ಮಾತು, ದೂರದ ಮಾತು. ಅಮ್ಮ ವಿರುದ್ಧ ದೂರದ ಮಾತು. ಮಗಳ ವಿರುದ್ಧ ಗೆಲ್ಲು. ಏನು ಏನಂದೆ? ಆ ದೇವಿ ವಿರುದ್ಧ ಗೆಲ್ಲೋ ಮಾತಾಗಿರ್ಲಿ, ಮೊದಲು ಆ ತಾಯಿಯ ಮಗಳ ವಿರುದ್ಧ ಗೆದ್ದು ತೋರಿಸು ಅಂತ ಹೇಳ್ತಾ ಇದ್ಯಾ? ಯಾರೋಳು ಮಗಳು? ಇಲ್ಲೇ ಅವಳನ್ನ ಹೊಸ್ಕಾಕ್ಬಿಡ್ತೀನಿ. ಹೇಳು, ಯಾರವಳ ಮಗಳು? ದುರ್ಗಾ. ದುರ್ಗಾ ನಿನ್ನ ಸೊಸೆ. ಮಗಳ ಮುಂದೆ ಧೂಳು. ನೀನು ಧೂಳು. ಮುಚ್ಚು ಬಾಯಿ. ಆ ದೇವಿ ಎದುರಿಗೆ ಹೋರಾಡೋದಕ್ಕೆ ಹುಟ್ಟಿರೋದು ಈ ಮಾಳವಿಕಾ. ಸೊಸೆ ಅಂತೆ ಸೊಸೆ. ಅವಳ ವಿರುದ್ಧ ಜಯ ಸಾಧಿಸೋದಕ್ಕೆ ನಾನು ಹೋರಾಡಬೇಕಾಗಿಲ್ಲ. ಉಸಿರು ಬಿಟ್ರೆ ಸಾಕು, ಸುಟ್ಟು ಬೂದಿ ಆಗೋಗ್ತಾಳೆ. ನಿನ್ನ ಹೆಂಡತಿ ತರ, ನಿನ್ನ ದೊಡ್ಡ ಮಗಳ ತರ. ಧೂಳಂತೆ ಧೂಳು ನಾನಲ್ಲ, ಅವಳು. ಆ ದುರ್ಗನಾಟ ನನ್ನ ಮುಂದೆ ಏನು ನಡೆಯೋದಿಲ್ಲ. ಆ ಸಾಧಾರಣ ಹುಡುಗಿ ಎದುರಿಗೆ ನಾನ್ ಸೋಲ್ತೀನಿ ಅಂತ ಅಂದ್ಕೊಂಡಿದ್ಯಾ? ಈ ಮಾಳವಿಕಾ ಭ್ರಮೆ ನಿಂದು. ಅವಳಿನ್ನೂ ಈ ಪ್ರಪಂಚಕ್ಕೆ ಕಣ್ಬಿಟ್ಟಿಲ್ಲ. ಈ ಜಗತ್ತಿನ ಆಳ ಅರಿಯದ ಅವಳನ್ನ ಮಣ್ಣು ಮುಕ್ಕಿಸ್ತೀನಿ. ಸಮಾಧಾನ, ಭೇದ, ದಂಡ ಈ ನಾಲ್ಕನ್ನು ಬಳಸಿ ನಿನ್ನ ದುರ್ಗೆನ ಹೇಗ್ ಮೆಟ್ ನಿಲ್ತೀನಿ ಅಂತ ನೀನೇ ನೋಡ್ತೀಯ. ದುರ್ಗಾ, ಬಾಸು. ಓಕೆ? ಇದೇನೇನು ಬಾಸು? ಕತ್ತಿ ಇದೆಲ್ಲಿಂದ ಸಿಕ್ತು? ದುರ್ಗಾ, ನನ್ನ ಬಿದ್ದ ಜಾಗದಲ್ಲಿ ಒಂದು ದೊಡ್ಡ ಹಾವು ಬಂದಿತ್ತು. ಆ ಹಾವಿಂದ ತಪ್ಪಿಸ್ಕೊಳಕ್ ಹೋದಾಗ ಈ ಕತ್ತಿ ಸಿಕ್ತು. ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಈ ಕತ್ತಿಯಿಂದ ಹಾವನ್ನ ಕೊಂದ್ಬಿಟ್ಟೆ. ಮತ್ತೆ ಈ ತ್ರಿಶೂಲ? ನನಗೂ ಅಷ್ಟೇ ಬಾಸು. ದೊಡ್ಡ ಕಾಳ ಸರ್ಪ. ಅದು ಎಷ್ಟು ಎತ್ತರ ಇತ್ತು ಅಂದ್ರೆ ನಂಗೆ ತುಂಬಾ ಭಯ ಆಗೋಗಿತ್ತು. ಅದು ನನ್ನನ್ನು ನುಂಗಕ್ಕೆ ನೋಡ್ತು ಗೊತ್ತಾ. ಆಗ ನಂಗೆ ತ್ರಿಶೂಲ ಸಿಕ್ತು. ಇದೇ ನನ್ನನ್ನು ಕಾಪಾಡಿದ್ ಬಾಸು. ನಂಗೆ ಯಾಕೋ ಇಲ್ಲೇನೋ ಪವಾಡ ನಡೀತಿದೆ ಅನ್ಸ್ತಿದೆ. ದುರ್ಗಾ, ಈ ಪ್ಲೇಸ್ ತುಂಬಾ ಡೇಂಜರಸ್ ಅಂತ ಅನಿಸ್ತಾ ಇದೆ. ನಾವು ಆದಷ್ಟು ಬೇಗ ಹಿತಾನ ಹುಡುಕಿ ಇಲ್ಲಿಂದ ಹೊರಡಬೇಕು. ಇದನ್ನೆಲ್ಲ ಇಟ್ಬೇಡ. ಮಂಜರಿಯಮ್ಮ,
ಏನಾಯ್ತು ನಿಮ್ಗೆ? ನಿಮ್ಗೆ ಗಾಯಗಳಾಗಿವ್ಯಾ? ಪ್ರತಿ ಬಾರಿ ನಮ್ಮ ಯೋಜನೆಗಳನ್ನೆಲ್ಲ ಆ ಶಂಭು ಹಾಳು ಮಾಡ್ತಾ ಇದ್ದಾನೆ. ಅವನೊಬ್ಬ ಅಲೆ ಮಾರಿ ಹುಚ್ಚ, ಸಾಮಾನ್ಯ ಶಕ್ತಿ ಇರೋ ಒಬ್ಬ ಗುರು. ನಿಮ್ಮನ್ನೇ ಎದುರಿಸುವಷ್ಟು ಶಕ್ತಿ ಎಲ್ಲಿಂದ ಬಂತಮ್ಮ ಅವನ್ಗೆ? ಎಲ್ಲಿಂದ ಬಂತು? ಮಾಳವಿಕ, ಯಾರನ್ನ ನೀನು ಹುಚ್ಚ ಅಂತ ಕರಿತಿದೆಯೋ ಆ ಹುಚ್ಚುತನವೇ ಅವನ ಬ್ರಹ್ಮಾಸ್ತ್ರ. ದೈವಿಕ ಶಕ್ತಿಗಾಗಿ ಅವನು ತನ್ನ ಮಾನಸಿಕ ಸ್ಥಿತಿಯನ್ನೇ ಬೆಲೆಯಾಗಿ ತೆತ್ತಿದ್ದಾನೆ. ಅಂದ್ರೆ ಇದ್ರ ಅರ್ಥ ಏನಮ್ಮ? ಹುಚ್ಚುತನ ಶಕ್ತಿ ಆಗೋದಕ್ಕೆ ಹೇಗ್ ಸಾಧ್ಯ? ಅವನೊಬ್ಬ ಮಾಮೂಲಿ ಶಂಭು ಅಲ್ಲ ಅನ್ನೋದು ನನ್ಗೀಗಾಗ್ಲೇ ಅರ್ಥ ಆಗಿದೆ. ಹಾಗಾದ್ರೆ ಅವನ ಮೂಲ ಏನಮ್ಮ? ಅವನು ತನ್ನ ಜ್ಞಾನದ ಹಸಿವಿಗೆ ತನ್ನ ಸುಖ, ಸಂತೋಷ, ಸಂಸಾರ ಎಲ್ಲವನ್ನು ಬಲಿ ಕೊಟ್ಟಿದ್ದಾನೆ. ಅಷ್ಟೇ ಯಾಕೆ, ಲೋಕದ ದೃಷ್ಟಿಯಲ್ಲಿ ಹುಚ್ಚನಾಗೋ ಮೂಲಕ ಅವನು ತನ್ನ ಒಳಗಿನ ಅಲೌಕಿಕ ಶಕ್ತಿಯನ್ನ ಎಚ್ಚರಿಸಿಕೊಂಡಿದ್ದಾನೆ. ಅದಕ್ಕೆ ಅವನನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ನಮ್ಮ ಮುಂದಿನ ಹಾದಿ ಆ ಶಂಭು ಬದುಕಿರೋವರೆಗೂ ನಮ್ಗೆ ಜಯ ಸಿಗೋದಿಲ್ವಾ ಅಮ್ಮ? ಈ ಕ್ಷಣದವರೆಗೂ ನಾವು ಅವನ ಶಕ್ತಿಯನ್ನು ಹಗುರವಾಗಿ ಕಂಡೆವು. ಅದೇ ನಮಗೆ ಮುಳುವಾಯ್ತು. ಶತ್ರುವಿನ ಶಕ್ತಿಯ ಆಳ ತಿಳಿದೆ ಯುದ್ಧಕ್ಕೆ ಇಳಿದು ಮುಖಭಂಗವಾಯಿತು. ಆದರೆ ಇನ್ನು ಮುಂದೆ ಹೀಗಾಗಲ್ಲ. ಅಂದ್ರೆ ಅವನ ಶಕ್ತಿಗೆ ಮೂಕದಾರ ಹಾಕೋ ಸಂಚು ಸಿದ್ಧವಾಗಿದ್ಯಾ ಅಮ್ಮ? ಹೌದು, ಆರಂಭವಾಗ್ತಿರೋ ಹೊಸ ಯುದ್ಧದ ವ್ಯೂಹ ಸಿದ್ಧ ಮಾಡಿದೀವಿ. ಈ ಸತಿ ನಮ್ಮ ಆಟದ ದಿಕ್ಕೆ ಬದಲಾಗುವಂತೆ ಆಟವನ್ನ ಸಿದ್ಧ ಮಾಡಿದೀವಿ.